ಸೂರ್ಯ ಇಲ್ಲಿಗೆ ಬಂದ 2 ತಿಂಗಳಿಗೆ ಗೌರಿ ಗಣೇಶ ಹಬ್ಬ ಬಂದಿತು. ಇಲ್ಲಿಗೆ ಬಂದ ಮೇಲೆ ಒಂದು ಬಾರಿಯೂ ಅವನು ಮೈಸೂರಿನ ತನ್ನ ಮನೆಗೆ ಹೋಗಿರಲಿಲ್ಲ. ಹೋಗಬೇಕು ಎಂದು ಅವನಿಗೆ ಅನಿಸಿರಲೂ ಇಲ್ಲ. ಆದರೆ ಈ ಬಾರಿ ಹಬ್ಬಕ್ಕೆ ಬರಲೇಬೇಕು ಎಂದು ಅಪ್ಪ ಅಣ್ಣ ಅತ್ತಿಗೆ ಮತ್ತೆ ಕರೆ ಮಾಡತೊಡಗಿದಾಗ ಸೂರ್ಯ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟು ನಿಂತ. ಆನಂದ್ ಮನೆಯವರಿಗೆ ಅವನು ಹಬ್ಬಕ್ಕೆ ಇಲ್ಲೇ ಇರಲಿ ಎಂಬ ಆಸೆ. ಆದರೆ ಅವನ ಮನೆಯಲ್ಲೂ ಹಬ್ಬದ ಸಂಭ್ರಮ ಇರುವಾಗ ತಾವು ಅವನನ್ನು ಇಲ್ಲಿ ಉಳಿಸಿಕೊಳ್ಳುವುದು ಸರಿ ಕಾಣಿಸುವುದಿಲ್ಲ ಎನಿಸಿ ಅವನನ್ನು ಬೀಳ್ಕೊಟ್ಟರು. ಅಂದು ಮಧ್ಯಾಹ್ನ ಲಂಚ್ನ ನಂತರ ಎಲ್ಲರಿಗೂ ಬಾಯ್ ಹೇಳಿದ ಸೂರ್ಯ ಲಿಚ್ಚಿಯನ್ನು ತೃಪ್ತಿಯಾಗುವಷ್ಟು ಹೊತ್ತು ಮುದ್ದಿಸಿ ಬೇಗ ಹಿಂತಿರುಗುವುದಾಗಿ ಹೇಳಿ ಹೊರಟು ನಿಂತ. ಲಿಚ್ಚಿಯ ಮುಖವಾಗಲೇ ಸಪ್ಪಗಾಗಿತ್ತು. ಇಡೀ ಮನೆಯವರೆಲ್ಲ ಅಂಗಳದಲ್ಲಿ ನಿಂತು ಕೈ ಬೀಸುತ್ತಿದ್ದರೂ ಮೈಥಿಲಿಯ ಸುಳಿವಿಲ್ಲ. ಅವಳಿಗಾಗಿ ಅರಸಿ ಅರಸಿ ನಿರಾಶನಾದ ಸೂರ್ಯ ಕಾರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಸೈಡ್ ಮಿರರ್ನಿಂದ ನೋಡಿದರೆ ಮಹಡಿಯ ಕೋಣೆಯ ಕಿಟಕಿಯಿಂದ ಹಾರಾಡುತ್ತಿದ್ದ ಮೈಥಿಲಿಯ ಸೀರೆಯ ಸೆರಗು ಕಣ್ಣಿಗೆ ಬಿತ್ತು. ಗಾಡಿ ಸ್ಲೋ ಮಾಡಿ ಸೂಕ್ಷ್ಮವಾಗಿ ಗಮನಿಸಿದರೆ ತನ್ನಷ್ಟಕ್ಕೆ ಕೈ ಬೀಸುತ್ತಿದ್ದ ಮೈಥಿಲಿ ತಾನು ಸೂರ್ಯನ ಕಣ್ಣಿಗೆ ಬೀಳಲಾರೆ ಎಂಬ ನಂಬಿಕೆಯಲ್ಲಿ ನಿಂತು ಕೈ ಬೀಸುತ್ತಿದ್ದವಳನ್ನು ನೋಡಿದ ಸೂರ್ಯನ ಮನ ಪ್ರಶಾಂತವಾಯಿತು. ತನ್ನ ಕೈ ಕೊಂಚ ಮೇಲೆ ತಾನು ಕೈಯಾಡಿಸಿದ, ಆದರೆ ಅದು ತನಗಾಗಿ ಎಂಬುದು ಮೈಥಿಲಿಗೆ ತಿಳಿಯದೆ ಹೋಯಿತು. ದಾರಿಯುದ್ದಕ್ಕೂ ಅರಿಯದ ಉಲ್ಲಾಸವೊಂದು ಆವರಿಸಿಕೊಂಡು ದಾರಿ ಸವೆದದ್ದೇ ತಿಳಿಯಲಿಲ್ಲ ಅವನಿಗೆ. ಕಣ್ಮುಂದೆ ಅತ್ತಿತ್ತ ಓಡಾಡುವ ವಾಹನಗಳಿದ್ದರೂ ಮನಸ್ಸಿನಲ್ಲಿ ಬರೀ ತುಳಸೀಪುರದೇ ನೆನಪು. 2 ತಿಂಗಳ ಹಿಂದೆ ಇದೇ ದಾರಿಯಲ್ಲಿ ಗಾಡಿ ಓಡಿಸಿಕೊಂಡು ತುಳಸೀಪುರಕ್ಕೆ ಹೋಗುವಾಗ ಮನಸ್ಸಿಗೆ ಒಂದು ಗಮ್ಯವಿರಲಿಲ್ಲ. ಬರೀ ಅಣ್ಣ ಮತ್ತು ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಹೊರಟಿದ್ದ ಪ್ರಯಾಣವಾಗಿತ್ತದು. ಆದರೆ 2 ತಿಂಗಳಲ್ಲಿ ಏನೇನಾಗಿ ಹೋಯಿತು ತನ್ನೊಳಗೆ. ಇನ್ನು ಈ ಬದುಕು ಒಂದು ಬಿಂದುವಿನಲ್ಲಿ ನಿಂತಲೇ ನಿಲ್ಲುತ್ತದೆ ಎಂದು ನಿರ್ಧರಿಸಿದವನಿಗೆ ಬದುಕನ್ನು ಆ ಬಿಂದುವಿನಿಂದ ಮತ್ತೆ ಮುಂದುವರಿಸಲು ಒಂದು ಕಾರಣ ಸಿಕ್ಕಿತು. 2 ವರ್ಷಗಳ ನಂತರ ಮನಸ್ಸಿಗೆ ಒಂದು ಇಡೀ ನೆಮ್ಮದಿ ಸಿಕ್ಕಿತು. ಇಲ್ಲಿ ಮೈಸೂರಿನಲ್ಲಿ ತನ್ನ ಮನಸ್ಸನ್ನು ಸರಿಪಡಿಸಲು ತನ್ನವರು ಬೇಕಾದ ಪ್ರಯತ್ನ ಮಾಡಿದ್ದರು. ಆದರೆ ತನಗೆ ಬೇಕಾಗಿದ್ದು ಏನೆಂದು ಅವರಿಗೆ ತಿಳಿಯದೆ ಹೋಯಿತು. ಇನ್ಫ್ಯಾಕ್ಟ್ ತನಗಾದರೂ ಎಲ್ಲಿ ತಿಳಿದಿತ್ತು ತನ್ನ ಅಂತರಂಗಕ್ಕೆ ಬೇಕಾಗಿರುವುದು ಏನೆಂದು. ತುಳಸೀಪುರ ತನ್ನ ಬದುಕಿನಲ್ಲಿ ಮತ್ತೆ ಭರವಸೆ ಮೂಡಿಸಿದೆ. ಆದರೆ ಮುಂದೆ ಏನು ಎಂಬುದು ಈ ಕ್ಷಣಕ್ಕೆ ತಿಳಿಯುತ್ತಿಲ್ಲ. ಸದ್ಯಕ್ಕೆ ಲಿಚ್ಚಿ ಅವಳ ಪ್ರೀತಿ, ಮೈಥಿಲಿ ಮತ್ತವಳ ಸಾಂಗತ್ಯ, ಲಾಲಿ ಹಾಡು ಇಷ್ಟು ಸಾಕು ಬದುಕಿನೆಡೆಗೆ ಆಸಕ್ತಿ ಮೂಡಲು. ಯೋಚಿಸುತ್ತಾ ತನ್ನ ಮನೆ ತಲುಪಿದವನಿಗೆ ಬಾಗಿಲಿಗೆ ಓಡಿ ಬಂದ ಅಪ್ಪ ಅಣ್ಣ ಅತ್ತಿಗೆ ಮತ್ತು ಅವರ ಮಗ ನಿತಿನ್ನನ್ನು ಕಂಡು ಕಣ್ಣರಳಿತು. ಮುಂದೆ ನಡೆದು ತನ್ನ ತಂದೆಯ ಕಾಲಿಗೆ ನಮಸ್ಕರಿಸಿದವನೇ ಅಣ್ಣನನ್ನು ಲಘುವಾಗಿ ತಬ್ಬಿಕೊಂಡ. ಅತ್ತಿಗೆಯತ್ತ ಒಂದು ಗೌರವಿತವಾದ ಮುಗುಳ್ನಗೆ ಬೀರಿ ಹೇಗಿದ್ದೀರಾ ಅತ್ತಿಗೆ ಎಂದ. ಪ್ರೀತಿಯಿಂದ ನಿತಿನ್ನನ್ನು ತಲೆ ಸವರಿದ. 2 ತಿಂಗಳ ನಂತರ ತಮ್ಮ ಮನೆಯ ಅತ್ಯಂತ ಪ್ರೀತಿಪಾತ್ರ ಸದಸ್ಯನನ್ನು ಕಂಡು ಎಲ್ಲರ ಮುಖದಲ್ಲಿ ಸಂತಸದ ಹೊನಲು. ಅದರಲ್ಲೂ ಇಲ್ಲಿಂದ ಹೊರಡುವಾಗ ಇದ್ದಂತಲ್ಲದೆ ಸೂರ್ಯನ ಮುಖದಲ್ಲಿ ಕಾಣುತ್ತಿದ್ದ ಉಲ್ಲಾಸ ಅವರೆಲ್ಲರ ಪಾಲಿಗೆ ಅತ್ಯಮೂಲ್ಯವಾಗಿತ್ತು. ಸೂರ್ಯ ಕಾರಿನ ಡಿಕ್ಕಿಯಿಂದ ಒಂದಷ್ಟು ಚೀಲಗಳನ್ನು ಹೊರತೆಗೆದು ಅತ್ತಿಗೆಯತ್ತ ಚಾಚಿದ. ಅದರಲ್ಲಿ ತುಳಸೀಪುರ ಮನೆಯವರು ಪ್ರೀತಿಯಿಂದ ಕಳಿಸಿದ ತರಕಾರಿ, ಹಣ್ಣು ಹಂಪಲು ತಿಂಡಿಗಳಿತ್ತು. ಎಲ್ಲರೊಂದಿಗೆ ಒಳಬಂದ ಸೂರ್ಯನನ್ನು ಕಂಡು ಹಾಲ್ನ ಮಧ್ಯದಲ್ಲಿ ಅನಿಗಣ್ಣಾಗಿ ನಿಂತಿದ್ದ ಅವನ ತಾಯಿ ಅನ್ನಪೂರ್ಣೇಶ್ವರಿಯವರ ಕಣ್ಣಿಂದ ಆನಂದ ಬಾಷ್ಪಗಳು ಉರುಳತೊಡಗಿದವು. 2 ತಿಂಗಳ ನಂತರ ತನ್ನ ಎದುರು ಬಂದ ತನ್ನ ಮುದ್ದಿನ ಕಂದನನ್ನು ಅಪ್ಪಿಕೊಂಡು ಅವನ ತಲೆ ಕೂದಲಲ್ಲಿ ಒಮ್ಮೆ ಬೆರಳಾಡಿಸಬೇಕೆಂಬ ಆಸೆಯನ್ನು ಬಲವಂತವಾಗಿ ಹತ್ತಿಕ್ಕಿಕೊಂಡು ಅವನತ್ತಲೇ ಮಮತೆಯಿಂದ ನೋಡತೊಡಗಿದರು. ಸೂರ್ಯನ ಕಣ್ಣು ಕ್ಷಣಕಾಲ ತನ್ನ ತಾಯಿಯೆಡೆಗೆ ಸರಿಯಿತು. ಆ ಕ್ಷಣ ಅವನು ಒಳಗೆ ಅದೇನೋ ಜ್ವಾಲಾಮುಖಿ ಎದ್ದಿತೋ ಕೇವಲ ಅವನಿಗಷ್ಟೇ ಗೊತ್ತು. 2 ವರ್ಷಗಳ ಹಿಂದೆ ನಡೆದ ಕಹಿ ನೆನಪು ಮತ್ತೆ ಮರುಕಳಿಸಿದಂತಾಗಿ ಇಲ್ಲಿಯವರೆಗೂ ಇದ್ದ ಉಲ್ಲಾಸ ಮರೆಯಾಗಿ ಅವನಲ್ಲಿ ಮತ್ತೆ ಸಣ್ಣನೆ ನಡುಕ ಆರಂಭವಾಯಿತು. ಇದೇ ಹಾಲ್ನ ಮಧ್ಯಭಾಗದಲ್ಲಿ ಕೂಗಾಡಿ ಕಿರುಚಾಡುವ ಧ್ವನಿ, ಮಧ್ಯದಲ್ಲಿ ಒಂದು ಅಳುವ ಎಳೆಕಂಠ. ಅದೆಷ್ಟೊತ್ತಿನ ನಂತರ ಎಲ್ಲವೂ ಮುಗಿದು ಹೋದ ತಣ್ಣನೆಯ ಮರಣ ತಂಪು. ಸೂರ್ಯ ನಡುಗುತ್ತಾ ಅಲ್ಲಿದ್ದ ಸೋಫಾದ ಅಂಚನ್ನು ಆಸರೆಗೆಂಬಂತೆ ಬಲವಾಗಿ ಹಿಡಿದುಕೊಂಡ ಮುಖದಲ್ಲಿ ಧಾರಾಕಾರ ಬೆವರಧಾರೆ. ಅಷ್ಟರಲ್ಲಿ ಇವನತ್ತ ಗಮನ ಹರಿಸಿದ ಅಣ್ಣ ಚರಣ್ ಬೇಗ ಬೇಗ ಬಂದು ಸೂರ್ಯನ ಭುಜದ ಮೇಲೆ ಕೈ ಹಾಕಿ ಅವನನ್ನು ಅವನ ಮೇಲಿನ ಕೋಣೆಗೆ ಕರೆದೊಯ್ದರು. ಸೂರ್ಯ ಇನ್ನೂ ನಡುಗುತ್ತಿದ್ದ. ರಿಲ್ಯಾಕ್ಸ್ ಸೂರ್ಯ, ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೋ, ಬಾ ಇಲ್ಲಿ ಎಂದವರೇ ಅವನನ್ನು ಬೆಡ್ನ ಮೇಲೆ ಕೂರಿಸಿ ತಾನು ಪಕ್ಕದಲ್ಲಿ ಕುಳಿತು ಅವನ ಬೆನ್ನಿನ ಮೇಲೆ ಪ್ರೀತಿಯಿಂದ ಕೈಯಾಡಿಸಿದರು. ಅಣ್ಣನ ಪ್ರೀತಿಯ ಸಾಂಗತ್ಯದಲ್ಲಿ ಸ್ವಲ್ಪ ಹೊತ್ತಿನ ನಂತರ ಸೂರ್ಯನ ಭಾವೋದ್ವೇಗ ಹತೋಟಿಗೆ ಬಂತು. ಅವನ ಗಮನವನ್ನು ಬೇರೆಡೆ ಸೆಳೆಯಲು ಚರಣ್ ತುಳಸೀಪುರ ಬಗ್ಗೆ, ಆನಂದ್ನ ಬಗ್ಗೆ, ಚಿಗುರು ರೆಸಾರ್ಟ್ನ ಕೆಲಸದ ಬಗ್ಗೆ ಏನೇನು ಪ್ರಶ್ನೆ ಕೇಳತೊಡಗಿದರು. ತುಳಸೀಪುರದ ಹೆಸರು ಕೇಳುತ್ತಿದ್ದಂತೆಯೇ ಸೂರ್ಯನ ಮುಖದಲ್ಲಿ ಮಂದಹಾಸವೊಂದು ಮೂಡಿತು.
ಕಣ್ಣ ರೆಪ್ಪೆಯ ಹಿಂದೆ ಲಿಚ್ಚಿಯ ತೊದಲು ನುಡಿಯ ನೆನಪು. ತನ್ನನ್ನು ಅವಳು ಸುಯ ಎಂದು ಕರೆಯುವಾಗ ತನ್ನ ಮನಸ್ಸಿಗೆ ದೊರಕುವ ಖುಷಿಯ ನೆನಪು. ಅವನ ಮುಖದಲ್ಲಿ ನಿಧಾನವಾಗಿ ಮತ್ತೆ ಮೂಡತೊಡಗಿದ್ದ ಶಾಂತಿಯನ್ನು ಕಂಡು ಚರಣ್ ಒಮ್ಮೆ ನಿಟ್ಟುಸಿರು ಬಿಟ್ಟರು. ಸೂರ್ಯ ಸ್ನಾನ ಮಾಡಿ ಬರುವವರೆಗೂ ಅವನಿಗಾಗಿ ಕಾದಿದ್ದು ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಕೆಳಗಿಳಿದು ಬಂದರು. ಅತ್ತಿಗೆ ಪೂಜಾ ತಾವೇ ಬಡಿಸಲು ನಿಂತರು. ಅಣ್ಣ ಮತ್ತು ನಿತಿನ್ನ ಮಧ್ಯೆ ಕುಳಿತ ಸೂರ್ಯ ಎದುರಿಗಿದ್ದ ತನ್ನ ತಾಯಿಯತ್ತ ಕಿರುಗಣ್ಣಿನಿಂದ ನೋಡಿದ. ಕಣ್ಣಂಚಿನ ಸಣ್ಣ ಹನಿಯೊಂದಿಗೆ ಅವನತ್ತಲೇ ನೋಡುತ್ತಿದ್ದರವರು. ಆಮೇಲೆ ಊಟ ಮುಗಿಯುವವರೆಗೂ ಸೂರ್ಯ ತನ್ನ ತಲೆ ಮೇಲೆತ್ತಲಿಲ್ಲ. ಆದರೆ ತನ್ನ ತಟ್ಟೆಯಲ್ಲಿದ್ದ ಊಟದ ರುಚಿ ಅವನಿಗೆ ಚಿರಪರಿಚಿತ. ತನ್ನ ಮೆಚ್ಚಿನ ಖಾದ್ಯಗಳನ್ನೆಲ್ಲ ತಾಯಿ ಸ್ವತಃ ತಾವೇ ತಯಾರಿಸಿದ್ದಾರೆ ಎಂದು ತಿಳಿದರೂ ಸೂರ್ಯ ಆ ಕುರಿತು ಚಕಾರವೆತ್ತಲಿಲ್ಲ. ಆದರೆ ಅವನು ತೃಪ್ತಿಯಾಗಿ ಊಟ ಮಾಡಿದ್ದನ್ನು ಕಂಡು ತಾಯಿ ಮನಸ್ಸಿಗೆ ಇನ್ನಿಲ್ಲದಷ್ಟು ಖುಷಿಯಾಯಿತು. ತನ್ನೊಂದಿಗೆ 2 ವರ್ಷಗಳಿಂದ ಮಾತು ಬಿಟ್ಟಿರುವ ಮಗನ ಸಿಟ್ಟು, ಆ ಸಿಟ್ಟಿನ ಹಿಂದಿರುವ ನೋವಿಗೆ ತಾವೇ ಕಾರಣವೆಂದು ತಿಳಿದಿದೆ ಅವರಿಗೆ. ಆದರೆ ತಾವು ಬಯಸಿದರೂ ಅವನ ಬದುಕನ್ನು ಸರಿಪಡಿಸಲಾಗದು. ತಮ್ಮಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ಆದರೆ ಕ್ಷಮೆ ಕೇಳುವ, ಅವನ ಪ್ರೀತಿಯನ್ನು ಮರಳಿ ಪಡೆಯುವ ಸರ್ವ ಪ್ರಯತ್ನವನ್ನು ಮಾಡಿಯಾಗಿತ್ತು. ಕೊನೆಗೊಂದು ದಿನ ಅವನು ಜ್ವಾಲಾಮುಖಿಯಂತೆ ಸಿಡಿದಿದ್ದ. ನಿಮ್ಮ ಸಾರಿ, ನನ್ನ ಬದುಕಿನಲ್ಲಿ ನಾನು ಕಳೆದುಕೊಂಡಿರುವುದನ್ನು ವಾಪಸ್ ಕೊಡಿಸುತ್ತಾ ನಿಮ್ಮ ಕೈಯಾರೆ ನನ್ನ ಬದುಕನ್ನು ಹಾಳು ಮಾಡಿದ್ರೆ, ನಿಮ್ಮ ಮುಂದೆ ನಾನು ಅತ್ತು ಕರೆದು ಗೋಗರೆದ್ರು ನಿಮ್ಮ ಕಣ್ಣಿಗದು ಕಾಣಿಸಲಿಲ್ಲ. ಆಗ ನಿಮ್ಮ ಅಹಂಕಾರ ನಿಮಗೆ ಜಾಸ್ತಿ ಆಯಿತು. ಈಗ ನೀವು ಅತ್ತ ಕೂಡಲೇ ಅಥವಾ ಸಾರಿ ಅಂದ ಕೂಡಲೇ ಪರಿಸ್ಥಿತಿಗಳು ಬದಲಾಗುತ್ತಾ? ಐ ಆಮ್ ಸಾರಿ. ನಿಮ್ಮನ್ನು ಈ ಜನ್ಮದಲ್ಲಿ ಕ್ಷಮಿಸೋಕೆ ನನ್ನಿಂದ ಆಗಲ್ಲ. ನೀವು ಹಿಂಗೆ ನನಗೆ ಹಿಂಸೆ ಕೊಡ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಅನ್ನಪೂರ್ಣೇಶ್ವರಿ ತಲ್ಲಣಿಸಿ ಹೋಗಿದ್ದರು. ಮಗ ತನ್ನೊಂದಿಗೆ ಮಾತನಾಡದಿದ್ರೂ ಪರವಾಗಿಲ್ಲ, ತಮ್ಮ ಕಣ್ಣ ಮುಂದೆ ಇದ್ದರೆ ಸಾಕು. ತಮ್ಮ ತಪ್ಪಿಗೆ ಈ ಶಿಕ್ಷೆ ಅನುಭವಿಸದೆ ಬೇರೆ ವಿಧಿಯಿಲ್ಲ. ಅಂದಿನಿಂದ ಇಷ್ಟು ಸಮಯ ತನಕ ಸೂರ್ಯ ಅವರೊಂದಿಗೆ ಮಾತನಾಡಿಲ್ಲ. ಅವನ ಮನಸ್ಸಿಗಾದ ಗಾಯ ಮಾಗಲು ಇನ್ನೆಷ್ಟು ಸಮಯ ಬೇಕು? ಅವನು ಕಳೆದುಕೊಂಡ ಅವನ ಬದುಕನ್ನು ಎಷ್ಟೇ ಬೆಲೆ ತೆತ್ತರೂ ಸರಿಪಡಿಸಲಾರದು. ಈಗ ದೇವರ ಮುಂದೆ ಕ್ಷಮೆ ಯಾಚಿಸುತ್ತಾ ತನ್ನ ಮಗನನ್ನು ಮರಳಿ ತನಗೆ ನೀಡುವಂತೆ ಗೋಗರೆಯುತ್ತಾ ಪ್ರಾರ್ಥಿಸುವುದರ ಹೊರತಾಗಿ ಅವರ ಮುಂದೆ ಬೇರೆ ಆಯ್ಕೆ ಉಳಿದಿಲ್ಲ. ಅಂದು ತಾಯಿಯ ಹೊರತು ಉಳಿದ ಎಲ್ಲರೊಂದಿಗೆ ಸ್ವಲ್ಪ ಹೊತ್ತು ಖುಷಿಯಾಗಿ ಮಾತನಾಡಿದ ಸೂರ್ಯ ಮಲಗಲೆಂದು ತನ್ನ ಕೋಣೆಗೆ ನಡೆದೊಡನೆ ಮತ್ತೆ ತುಳಸೀಪುರದ ನೆನಪು ಕಾಡತೊಡಗಿತು. ಅಲ್ಲಿನ ರಾತ್ರಿಯ ತಣ್ಣನೆಯ ವಾತಾವರಣ, ಜೀರುಂಡೆಗಳ ಸದ್ದು, ಕಿಟಕಿಯಿಂದ ಬೀಸುವ ತಂಗಾಳಿಯಲ್ಲಿನ ಕಾಫಿ ಮತ್ತು ಕಾಡು ಹೂಗಳ ಕಂಪು, ಮಧ್ಯರಾತ್ರಿ ಅದ್ಯಾವುದೋ ಜಾವದಲ್ಲಿ ಕೇಳಿ ಬರುವ ಮೈಥಿಲಿಯ ಜೋಗುಳ, ಜೊತೆಗೆ ತನ್ನ ಮನಸ್ಸಿಗೆ ಅಚ್ಚುಮೆಚ್ಚಾಗಿರೋ ಪುಟ್ಟ ಲಿಚ್ಚಿ ಇಲ್ಲೇ ಎಲ್ಲೋ ಪಕ್ಕದ ಕೋಣೆಯಲ್ಲಿ ಮಲಗಿದ್ದಾಳೆ ಎಂಬ ನಿರ್ಮಳ ಭಾವ. ಆದರೆ ಈಗ ಈ ಮೈಸೂರಿನಲ್ಲಿ ತಾನು ಹುಟ್ಟಿ ಬೆಳೆದ ತನ್ನ ಸ್ವಂತ ಮನೆಯಲ್ಲಿ ಯಾಕೋ ನೆಮ್ಮದಿ ದೊರಕದು. ಹೊರಳಾಡಿ ಸುಸ್ತಾದ ಸೂರ್ಯ ಸೀದಾ ಬಾಲ್ಕನಿಗೆ ನಡೆದು ಸಿಗರೆಟ್ನ ಮೋರೆ ಹೋದ. ಇಡೀ ರಾತ್ರಿ ಯಾವುದೋ ಅಸಹನೆಯಿಂದ ಕಳೆದವನು ಪೂರ್ವದಲ್ಲಿ ಸೂರ್ಯೋದಯವಾಗುವ ಹೊತ್ತಿಗೆ ಬಾಲ್ಕನಿಯಲ್ಲಿದ್ದ ಜೋಕಾಲಿಯಲ್ಲಿ ಹೊರಗಿದ್ದಂತೆಯೇ ನಿದ್ದೆ ಹೋಗಿದ್ದ. ಇತ್ತ ಸಂಜೆಯಿಂದ ಸೂರ್ಯನನ್ನು ನೆನೆಸಿಕೊಂಡು ಅಳತೊಡಗಿದ ಲಿಚ್ಚಿಯನ್ನು ಸಮಾಧಾನಿಸಲು ಹರಸಾಹಸಪಟ್ಟ ಮೈಥಿಲಿಯಂತೂ ಆನಂದ್ನ ತೋಳಲ್ಲಿ ಅವಳು ನೆಮ್ಮದಿಯಿಂದ ನಿದ್ರೆ ಹೋದ ನಂತರ ಅವಳನ್ನೆತ್ತಿಕೊಂಡು ತನ್ನ ಕೋಣೆಗೆ ನಡೆದಳು. ಮಂಚದ ಮೇಲೆ ಮಲಗಿದ್ದ ತನ್ನ ಜೀವವನ್ನು ಮಮತೆಯಿಂದ ನೋಡುತ್ತಾ ಅದೆಷ್ಟು ಹೊತ್ತು ಕುಳಿತಿದ್ದಳೋ ಅವಳಿಗೆ ತಿಳಿಯದು. ಮಧ್ಯದಲ್ಲೊಮ್ಮೆ ಲಿಚ್ಚಿ ನಿದ್ದೆಯ ಮಂಪರಿನಲ್ಲಿ ಸುಯ ಎಂದಾಗ ಮೈಥಿಲಿಗೆ ಒಂದು ಕ್ಷಣ ಸೂರ್ಯನ ಮುಖ ಕಣ್ಮುಂದೆ ಬಂತು. ಕಿಟಕಿಯ ಬಳಿ ಸಾಗಿ ಅವನ ಕೋಣೆಯತ್ತ ನೋಡಿದಾಗ ನಿಮ್ಮ ಲಾಲಿ ಹಾಡು ಲಿಚ್ಚಿಗೆ ಮಾತ್ರವಲ್ಲ, ನಂಗೂ ಇಷ್ಟ ಎಂಬ ಅವನ ಮಾತು, ನೇರ ಕಣ್ಣೋಟ ನೆನಪಾಗಿ ಅವಳೆದೆಯಲ್ಲಿ ಸಣ್ಣಗಿನ ಕಂಪನ. ಆದರೆ ಆ ಕಂಪನ ಯಾಕಾಗಿ ನಿಜಕ್ಕೂ ಅವಳಿಗೆ ತಿಳಿಯಲಿಲ್ಲ. 2 ವಿಭಿನ್ನ ಜೀವಗಳು ಒಂದೇ ಯೋಚನೆ ಲಹರಿಯಲ್ಲಿ ಬಂದಿಯಾಗಿ ದೂರದಲ್ಲಿ ಇದ್ದುಕೊಂಡೇ ಮರುದಿನದ ಸೂರ್ಯೋದಯಕ್ಕೆ ಸಾಕ್ಷಿಯಾಗುವುದರೊಂದಿಗೆ ಆ ರಾತ್ರಿ ಮುಗಿದಿತ್ತು. ಅಂದು ಬೆಳಿಗ್ಗೆ ತುಳಸೀಪುರದಲ್ಲಿ ಗಣೇಶ ಹಬ್ಬದ ಸಂಭ್ರಮ. ಬೆಳಿಗ್ಗೆ ಬೇಗ ಎದ್ದ ಮೈಥಿಲಿ ಗಣೇಶನ ಪೂಜೆಗೆ ಮಾಡಬೇಕಾದ ತಯಾರಿಯ ಕೆಲಸಗಳಲ್ಲಿ ಮುಳುಗಿ ಹೋದಳು. ಅಂದು ಇವರ ಹೊಕ್ಕಲುಗಳೆಲ್ಲ ಕುಟುಂಬ ಸಮೇತ ಇವರ ಮನೆಗೆ ಪೂಜೆಯಲ್ಲಿ ಭಾಗಿಯಾಗಿ ಮಧ್ಯಾಹ್ನ ಹಬ್ಬದೂಟವನ್ನು ಇಲ್ಲೇ ಸವಿದು ಸಂಜೆ ಗಣೇಶ ವಿಸರ್ಜನೆಯ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಮನೆಗೆ ಹೋಗುವುದು ವಾಡಿಕೆ. ಇಂದಿನ ದಿನ ಸುಮತಿ ಮತ್ತು ವಿನುತಾ ಗೌರಿ ಪೂಜೆ ಮಾಡುವಾಗ ದೂರದ ಕಂಬದ ಮರೆಯಲ್ಲಿ ನಿಂತ ಮೈಥಿಲಿ ಗೌರಿ ಪೂಜೆಯ ಆನಂದವನ್ನು ಮನತುಂಬಿಕೊಂಡಿದ್ದಳು. ಪೂಜೆಯ ತಯಾರಿಯಲ್ಲಿ ಅವಳನ್ನು ತೊಡಗಿಸುತ್ತಿದ್ದ ಸುಮತಿ ಪೂಜೆಯ ಸಮಯದಲ್ಲಿ ಮಾತ್ರ ಮೈಥಿಲಿಗೆ ಬಳಿ ಸುಳಿಯುವ ಅವಕಾಶ ನೀಡುತ್ತಿರಲಿಲ್ಲ. ಕಳೆದ ವರ್ಷ ಹಬ್ಬದಲ್ಲಿ ಈ ತಾರತಮ್ಯವನ್ನು ನೋಡಲಾರದೆ ಆನಂದ್ ಅದೆಷ್ಟು ಗಲಾಟೆ ಮಾಡಿದ್ದರೂ ವಿಧವೆಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಹಕ್ಕಿಲ್ಲ ಎಂದು ಕೂಗಾಡಿ ಹಬ್ಬದ ಸಂಭ್ರಮ ತುಂಬಿರಬೇಕಾದ ಮನೆಯನ್ನು ರಣರಂಗವನ್ನಾಗಿಸಿದ್ದರು.
ಇದನ್ನೆಲ್ಲ ನೋಡಲಾರದೆ ಮೈಥಿಲಿ ಆನಂದ್ನ ಬಳಿ ಕೈ ಮುಗಿದು ಇನ್ನು ಈ ವಿಷಯದಲ್ಲಿ ಏನು ಮಾತನಾಡಬಾರದು ಎಂದು ವಿನಂತಿಸಿದ್ದಳು. ಮನೆಯ ನೆಮ್ಮದಿಗಿಂತ ಇನ್ಯಾವುದು ಮುಖ್ಯ? ಇಷ್ಟಕ್ಕೂ ಶುದ್ಧವಾದ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಯಾವ ಪೂಜೆಗೂ ಕಡಿಮೆಯಲ್ಲ ಎಂದು ತನ್ನನ್ನು ಸಮಾಧಾನಿಸಿಕೊಂಡವಳು ಈ ಬಾರಿ ಪೂಜೆಯ ದಿನ ತಾನೇ ದೂರ ಉಳಿದಿದ್ದಳು. ಆದರೆ ಅದೇನೇ ಸಮಾಧಾನ ಮಾಡಿಕೊಂಡರೂ ಆಚಾರದಲ್ಲಿ ಗುಂಪು ಸೇರಿದ ಜನರನ್ನು ನೋಡುವಾಗ ಅವಳ ಮನ ಖಿನ್ನವಾಯಿತು. ಮನಸ್ಸು ತನ್ನನ್ನು ಅರ್ಧದಲ್ಲಿ ಬಿಟ್ಟು ಹೋದ ಪತಿಯ ನೆನಪಿನಿಂದ ಭಾರವಾಗತೊಡಗಿದಾಗ ಇನ್ನು ಅಲ್ಲಿ ನಿಂತಿರಲಾರದೆ ನಿಂತಲ್ಲೇ ಕಣ್ಣು ಮುಚ್ಚಿ ದೇವರಿಗೆ ವಂದಿಸಿ ಅಲ್ಲಿಂದ ಸೀದಾ ತನ್ನ ಕೋಣೆಗೆ ನಡೆದವಳಿಗೆ ಇಷ್ಟು ದಿನ ತಡೆ ಹಿಡಿದಿದ್ದ ಕಣ್ಣೀರು ಕಟ್ಟೆ ಹೊಡೆದಿತ್ತು. ಬಂದಿದ್ದನ್ನೆಲ್ಲ ಧೈರ್ಯದಿಂದ ಎದುರಿಸುವೆನೆಂದು ಅದೆಷ್ಟು ಧೈರ್ಯ ತಂದುಕೊಂಡರೂ ಒಮ್ಮೊಮ್ಮೆ ಬದುಕಿನಲ್ಲಿ ಶೂನ್ಯ ಭಾವ ಮೂಡಿ ಅವಳನ್ನು ಇನ್ನಿಲ್ಲದಂತೆ ನೋಯಿಸುತ್ತಿತ್ತು. ಇಷ್ಟಕ್ಕೂ ಅವಳ ವಯಸ್ಸಾದರೂ ಎಷ್ಟು? ಬರೀ 25. ಬದುಕು ಆರಂಭವಾಗುವ ಈ ಸಣ್ಣ ಪ್ರಾಯದಲ್ಲಿ ಎಲ್ಲವೂ ಮುಗಿದು ಹೋಗಿ ಲಿಚ್ಚಿಯ ಭವಿಷ್ಯ ಮಾತ್ರ ಅವಳ ಪಾಲಿಗೆ ಉಳಿದಿದೆ. ಅದನ್ನು ತನ್ನ ಶಕ್ತಿ ಮೀರಿ ನಿಭಾಯಿಸಲು ಅವಳು ಸಿದ್ಧಳಿದ್ದಳಾದರೂ ಕೆಲವೊಮ್ಮೆ ಇಂತಹ ಸಣ್ಣ ಸಣ್ಣ ಖುಷಿಗಳಿಂದಲೂ ವಂಚಿತಳಾಗಬೇಕಾದ ತನ್ನ ದುಸ್ಥಿತಿ ಅವಳ ಮನೋಬಲವನ್ನೇ ಅಲ್ಲಾಡಿಸಿ ಬಿಡುತ್ತಿತ್ತು. ಅದೆಷ್ಟು ದಿನಗಳ ನೋವು ಇಂದು ಕಣ್ಣೀರಾಗಿ ಹೊರಬರುತ್ತಿದ್ದರೆ ಆ ಕ್ಷಣದಲ್ಲಿ ಅವಳ ಕಣ್ಣೀರನ್ನು ಅರೆಸಲು ಯಾವ ಕೈ ಕೂಡ ಅಲ್ಲಿ ಇರಲಿಲ್ಲ. ಇತ್ತ ಬೆಂಗಳೂರಿನ ಸೂರ್ಯನ ಮನೆಯಲ್ಲೂ ಗಣೇಶ ಹಬ್ಬದ ಸಂಭ್ರಮ. ಕಳೆದ ವರ್ಷ ಸೂರ್ಯನ ಮಾನಸಿಕ ಸ್ಥಿತಿ ತೀರ ಹದಗೆಟ್ಟಿದ್ದರಿಂದ ಮನೆಯಲ್ಲಿ ತೀರ ಸರಳವಾಗಿ ಪೂಜೆ ನಡೆಸಲಾಗಿತ್ತು. ಅದೆಷ್ಟು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಸಂಪ್ರದಾಯವನ್ನು ಮುರಿಯಬಾರದು ಎಂಬ ಉದ್ದೇಶದಿಂದ ಪೂಜೆ ನಡೆಯುತ್ತಾದರೂ ಯಾರ ಮನಸ್ಸಿಗೂ ಶಾಂತಿ ಎಂಬುವುದು ಇರಲಿಲ್ಲ. ಈ ವರ್ಷ ಸೂರ್ಯ ಅದೆಷ್ಟು ಸುಧಾರಿಸಿಕೊಂಡಿದ್ದಾನೆ. ಡಿಪ್ರೆಷನ್ ಚಿಕಿತ್ಸೆ ಅವನನ್ನು ತಕ್ಕ ಮಟ್ಟಿಗೆ ಬದಲಾಯಿಸಿದೆ. ಇತ್ತೀಚೆಗೆ ಕಡೆ ಪಕ್ಷ ತನ್ನ ಮನೆಯವರೊಂದಿಗೆ ಮಾತನಾಡಲು ಆರಂಭಿಸಿದ್ದಾನೆ. ಡಾಕ್ಟರ್ ಸಲಹೆಯಂತೆ ಅವನ ಜಾಗ ಬದಲಾವಣೆ ಅವನಲ್ಲಿ ಇನ್ನಷ್ಟು ಧನಾತ್ಮಕತೆಯನ್ನು ತಂದಿರುವುದು ಎಲ್ಲರಿಗೂ ಅರಿವಾಗಿದೆ. ಇದೇ ಖುಷಿಯಲ್ಲಿ ಚಿಕ್ಕ ಗಣೇಶನನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜೆ ಆರತಿ ನಡೆದರೂ ಮೇಲಿನ ಕೋಣೆಯಲ್ಲಿದ್ದ ಸೂರ್ಯ ಕೆಳಬರಲಿಲ್ಲ. ಅವನು ಬರುವನೆಂಬ ಭರವಸೆಯೂ ಇವರಿಗಿಲ್ಲ. ಸೂರ್ಯ ದೇವರ ಮುಂದೆ ಕೈ ಜೋಡಿಸುವುದನ್ನು ನಿಲ್ಲಿಸಿ 2 ವರ್ಷಗಳೇ ಆಗಿ ಹೋದವಲ್ಲ. ಆದರೆ ಇನ್ನೇನು ಪೂಜೆ ಮುಗಿಯಿತು ಎನ್ನುವಷ್ಟರಲ್ಲಿ ಅಚ್ಚರಿ ಎಂಬಂತೆ ಸೂರ್ಯ ಕೆಳಗಿಳಿದು ಬಂದ. ಕಡು ಕೇಸರಿ ಬಣ್ಣದ ಕುರ್ತಾ, ಬಿಳಿ ಬಣ್ಣದ ರೇಷ್ಮೆ ಅಂಚಿನ ಪಂಚೆಯಲ್ಲಿ ಅವನು ದೇವರ ಮೂರ್ತಿಯತ್ತ ನಡೆದು ಬರುತ್ತಿದ್ದರೆ ಮನೆಯವರಿಗೆಲ್ಲ ಇದೇನು ಕನಸೋ ನನಸೋ ಎಂಬ ಭಾವ. ಅವನ ತಾಯಿಗಂತೂ ಆಗಲೇ ಕಣ್ಣಂಚಿನಿಂದ ಅಶ್ರು ಬಿಂದುಗಳು ಸುರಿಯಲಾರಂಭಿಸಿತು. ಸೂರ್ಯ ಸೀದಾ ದೇವರ ಮುಂದೆ ನಿಂತವನೇ ಒಮ್ಮೆ ಕಣ್ಮುಚ್ಚಿದ. ಕಣ್ಣೆದುರು ಕಂಡಿದ್ದು ಪುಟ್ಟ ಲಿಚ್ಚಿ. ಅವಳೊಂದಿಗೆ ನೋವಿನ ಛಾಯೆಯ ಮುಖ ಹೊತ್ತು ನಿಂತಿರೋ ಮೈಥಿಲಿ. ಅವನಿಗೆ ದೇವರಲ್ಲಿ ಏನು ಬೇಡಬೇಕೋ ತಿಳಿಯದಾಯಿತು. ಸುಮ್ಮನೆ ಕೈ ಜೋಡಿಸಿ ಆರತಿ ತಟ್ಟೆಯ ಮೇಲೊಮ್ಮೆ ಕೈಯಾಡಿಸಿದವನೇ ಅಲ್ಲಿಂದ ಸೀದಾ ನಡೆದು ಮೇಲಿನ ಬಾಲ್ಕನಿಯತ್ತ ನಡೆದ. ಈಗ ತೆರೆದ ಕಣ್ಗಳಲ್ಲೂ ಅವನಿಗೆ ಕಾಡುತ್ತಿದ್ದಿದ್ದು ಆ 2 ಜೀವಗಳು ಮಾತ್ರ. ದೇವರೇ, ಅವರನ್ನು ಸದಾ ನೆಮ್ಮದಿಯಾಗಿ ಇಟ್ಟಿರು. ಅವನಿಗೆ ಅರಿವಿಲ್ಲದೆ ಅವನ ಬಾಯಿಂದ ಪ್ರಾರ್ಥನೆ ಒಂದು ಹೊರಬಿತ್ತು. ದೇವರು ತಥಾಸ್ತು ಅಂದನ. ಮುಂದೆ ಕಾಲವೇ ಉತ್ತರಿಸಬೇಕು. ಅಂದು ಪೂಜೆ ಮುಗಿದೊಡನೆ ಮನೆಯಿಂದ ಹೊರಟ ಸೂರ್ಯ ರಾತ್ರಿ 9 ಗಂಟೆಯ ತನಕ ಹೊರಗೆ ಸುತ್ತಾಡಿ ಬಂದ. ಹಿಂತಿರುಗುವಾಗ ಅವನ ಕೈಯಲ್ಲಿ ಒಂದಷ್ಟು ಆಟಿಕೆಗಳಿದ್ದವು. ನಿತಿನ್ಗೆ ಆಗಲೇ 8 ವರ್ಷ ವಯಸ್ಸು. ಅವನಂತೂ ಇಂತಹ ಆಟಿಕೆಯೊಂದಿಗೆ ಆಡಲಾರ. ಮತ್ತೆ ಇದ್ಯಾರಿಗೆ? ತಂದೆ, ಅಣ್ಣ, ಅತ್ತಿಗೆಯರ ಪ್ರಶ್ನಾರ್ಥಕ ಮುಖಭಾವಕ್ಕೆ ಸೂರ್ಯ ನಸುನಗುತ್ತಾ ಉತ್ತರಿಸಿದ. ಇದು ಲಿಚ್ಚಿಗೆ. ಲಿಜ್ಜಿಮ ಆನಂದ್ನ ಅಣ್ಣನ ಮಗಳು. ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಅವಳು ಗೊತ್ತಾ ಅಣ್ಣ? ನನ್ನನ್ನು ಸುಯಾ ಅಂತ ಕರೀತಾಳೆ. ಅವು ನೈಸಲ. ಅವನ ಮುಖದಲ್ಲಿ ಲಿಚ್ಚಿ ತನ್ನ ಕಣ್ಣೆದುರಿಗೆ ಇದ್ದಂತಹ ಸಂತೋಷ. ಮನೆಯವರೆಲ್ಲ ಮುಖ ಮುಖ ನೋಡಿಕೊಂಡು ಕಣ್ಣಲ್ಲೇ ಏನೋ ಮಾತನಾಡಿಕೊಂಡಿದ್ದು ಸೂರ್ಯ ಗಮನಿಸದೇ ಇರಲಿಲ್ಲ. ಒಂದು ಕ್ಷಣ ಅವನ ಮುಖದ ಮಂದಹಾಸ ಮರೆಯಾಯಿತು. ಇದನ್ನು ಗಮನಿಸಿದೊಡನೆ ಅವನ ಅಣ್ಣ ಚರಣ್ ತಟ್ಟನೆ, ಅರೆ ಯಾಕೆ ನಿಲ್ಲಿಸಿದ್ದು ಸೂರ್ಯ? ಲಿಚ್ಚಿ ಬಗ್ಗೆ ಹೇಳು. ಎಷ್ಟು ವಯಸ್ಸು ಅವಳಿಗೆ? ತುಂಬ ಮಾತಾಡ್ತಾಳ ಎಂದಾಗ ಸೂರ್ಯನ ಮುಖ ಮತ್ತೆ ಬೆಳಗಿತು. ಅಣ್ಣ, ಲಿಚ್ಚಿ ಅದೆಷ್ಟು ಚೂಟಿ ಗೊತ್ತಾ? ಹಾಗೆ ತುಂಬ ಜಾಣೆ ಕೂಡ. ಅವಳ ಹತ್ರ ಫ್ರೆಂಡ್ಶಿಪ್ ಮಾಡೋದು ಅಷ್ಟು ಸುಲಭವಲ್ಲ. ಬೇರೆ ಮಕ್ಕಳು ಚಾಕ್ಲೇಟ್ ಕೊಟ್ಟರೆ ಪ್ರೀತಿಯಿಂದ ಮಾತನಾಡಿಸಿದರೆ ಫ್ರೆಂಡ್ ಆಗಿ ಬಿಡ್ತಾರೆ. ಆದರೆ ನನ್ನ ಲಿಚ್ಚಿ ಆಗಲ್ಲ. ಅವಳ ಮನಸ್ಸಿಗೆ ಇಷ್ಟವಾದರೆ ಮಾತ್ರ ಹತ್ತಿರ ಬರ್ತಾಳೆ. ನನ್ನ ಸಾಕಷ್ಟು ದಿನಗಳ ಪ್ರಯತ್ನದ ನಂತರ ಅವಳು ನನ್ನ ಒಪ್ಪಿಕೊಂಡಿದ್ದು. ನನಗೆ ಅವಳನ್ನು ಬಿಟ್ಟು ಬರೋಕೆ ಮನಸ್ಸೇ ಇರಲಿಲ್ಲ. ಪಾಪ ಲಿಚ್ಚಿ. ನೆನ್ನೆ ನಾನು ಹೊರಟಾಗ ಮುಖ ಚಿಕ್ಕದು ಮಾಡಿಕೊಂಡಿದ್ದಳು. ಈಗ ಹೇಗಿದ್ದಾಳೋ? ರಾತ್ರಿ ನಾನು ಫೋನ್ ಮಾಡಿದಾಗ ಅವಳಾಗಲೇ ಮಲಗಿದ್ದಾಳೆ ಅಂತ ಆನಂದ್. ಇವತ್ತು ಬೆಳಗ್ಗೆ ಅವರ ಮನೆಯಲ್ಲಿ ಪೂಜೆ ಗಡಿಬಿಡಿ ಇರುತ್ತೆ. ಎಲ್ಲರೂ ಬ್ಯುಸಿ ಇರ್ತಾರೆ. ಅದಕ್ಕೆ ಅವಳಿಗೆ ಫೋನ್ ಮಾಡಿಲ್ಲ ನಾನು. ಈಗ ಮಾಡ್ತೀನಿ ಎಂದವನೇ ತನ್ನ ಕೋಣೆಯತ್ತ ನಡೆದ. ನಡಿಗೆಯಲ್ಲಿ ಸಂಭ್ರಮವಿತ್ತು.
ತಾವ್ಯಾರು ನೋಡಿರದ ತಮ್ಮ ಸೂರ್ಯನ ಮುಖದಲ್ಲಿ ನಗು ಮೂಡಿಸಿರುವ ಲಿಚ್ಚಿ ಅವರೆಲ್ಲರಲ್ಲಿ ಕುತೂಹಲ ಮೂಡಿಸಿದಳು. ಸೂರ್ಯನಲ್ಲಾದ ಬದಲಾವಣೆಗಳಿಗೆ ಲಿಚ್ಚಿಯ ಕೊಡುಗೆ ತುಂಬ ಇದೆ ಎಂಬುದು ಅವನು ಅಲ್ಲಿದ್ದ 2 ದಿನಗಳಲ್ಲಿ ಎಲ್ಲರಿಗೂ ಸ್ಪಷ್ಟವಾಯಿತು. ಮತ್ತು ಅದಕ್ಕೆ ಕಾರಣವು ಎಲ್ಲರಿಗೂ ತಿಳಿದಿತ್ತು. ಹಬ್ಬದ ಮರುದಿನವೇ ಹೊರಡಬೇಕಾಗಿದ್ದ ಸೂರ್ಯನನ್ನು ಅಣ್ಣ ಚರಣ್ ಬಲವಂತವಾಗಿ 1 ದಿನ ಉಳಿಸಿಕೊಂಡರು. ತನ್ನ ತಾಯಿಯ ಕಣ್ಣಲ್ಲಿದ್ದ ಭಾವವನ್ನು ಅವರು ಅರಿಯಲಾರದವರೇನಲ್ಲ. 2 ವರ್ಷಗಳ ನಂತರ ತನ್ನ ಮಗನ ನಗು ಮುಖವನ್ನು ಕಂಡು ಸಂತಸ ಪಡುತ್ತಿರುವ ತಾಯಿ ಜೀವಕ್ಕೆ ಮತ್ತೆ ಅವನು ಹೊರಟು ಹೋದರೆ ಆಗುವ ನೋವೇನೆಂದು ಅವರು ಚೆನ್ನಾಗಿ ಬಲ್ಲರು. ಅಣ್ಣನ ಬಲವಂತಕ್ಕೆ ಮತ್ತೊಂದು ದಿನ ಅಲ್ಲೇ ಉಳಿದ ಸೂರ್ಯನ ಮನಸ್ಸು ಯಾವಾಗ ತುಳಸೀಪುರಕ್ಕೆ ಹೋಗುವೆನೋ ಎಂಬ ಚಡಪಟಿಕೆಯಿಂದ ಕೂಡಿತ್ತು. ಆಗಲೇ 2.5 ದಿನಗಳಾಯಿತು ಲಿಚ್ಚಿ ಮತ್ತು ಮೈಥಿಲಿಯನ್ನು ನೋಡಿ. ಮರುದಿನ ಬೆಳಿಗ್ಗೆ ಬೇಗ ಎದ್ದವನೇ ಗಡಿಬಿಡಿಯಲ್ಲಿ ಸಿದ್ಧನಾಗಿ ತಿಂಡಿ ಮುಗಿಸಿ ಹೊರಟು ನಿಂತ. ಮನೆಯ ಎಲ್ಲರೂ ಬಾಗಿಲ ತನಕ ಬಂದು ಬೀಳ್ಕೊಟ್ಟಾಗ ಎಲ್ಲರತ್ತ ಮುಗುಳ್ನಗೆಯೊಂದಿಗೆ ನೋಡಿ ಕೈ ಬೀಸಿದ ಸೂರ್ಯ ಎಲ್ಲರಿಗಿಂತ ಹಿಂದೆ ನಿಂತು ಅನಿಗಣ್ಣಾಗಿ ತನ್ನತ್ತಲೇ ನೋಡುತ್ತಿದ್ದ ತಾಯಿಯನ್ನು ಕಂಡೊಡನೆ ಅವರಿಂದ ಕಣ್ಣು ತಪ್ಪಿಸಿದನಾದರೂ ಅವನು ಒಳಗೆ ಅವ್ಯಕ್ತ ಸಂಕಟವನ್ನು ಮೂಡಿಸಿತು. ಏನೇ ಕೋಪವಿದ್ದರೂ ಎತ್ತ ತಾಯಿಯನ್ನು ದೂಷಿಸುವುದು ಅಷ್ಟು ಸುಲಭವಲ್ಲ. ಕಾರು ಮೈಸೂರು ದಾಟುತ್ತಿದ್ದಂತೆ ಅರಿಯದ ಉಲ್ಲಾಸವೊಂದು ಅವನಲ್ಲಿ ಮೂಡಿತು. ತನ್ನ ಬದುಕಿನಲ್ಲಿ ಮುಂದೆ ಏನೇನಾಗಲಿದೆ ಎಂಬುವುದು ಆ ಕ್ಷಣದಲ್ಲಿ ಅವನಿಗೂ ಗೊತ್ತಿರಲಿಲ್ಲ. 4 ಗಂಟೆಯ ಪ್ರಯಾಣದ ನಂತರ ಕಾದು ತುಳಸೀಪುರದ ಮನೆಯ ಬಳಿ ಬರುತ್ತಿದ್ದಂತೆ ಸೂರ್ಯನ ಉದ್ವೇಗ ತಾರಕಕ್ಕೇರಿತು. ಈಗಿನ್ನು ಮಧ್ಯಾಹ್ನ 2 ಗಂಟೆ ಲಿಚ್ಚಿ ಮತ್ತು ಮೈಥಿಲಿ ಸ್ಕೂಲಿಂದ ಬಂದಿರುತ್ತಾರೆ. ಕಾರು ನಿಲ್ಲಿಸಿದವನೇ ಮನೆಯವರೆಲ್ಲರತ್ತ ಖುಷಿಯಿಂದ ನೋಡುತ್ತಾ ಮಾತನಾಡುತ್ತಾ ಒಳ ಬಂದವನ ಕಣ್ಣಿಗೆ ಲಿಚ್ಚಿ ಎಲ್ಲಿಯೂ ಕಾಣಿಸಲಿಲ್ಲ. ಆನಂದ್, ಲಿಚ್ಚಿಯಲ್ಲಿ? ಅತ್ತಿಗೆ ಮತ್ತು ಲಿಚ್ಚಿ ಅತ್ತಿಗೆ ಫ್ರೆಂಡ್ ಅಂಬಿಕಾ ಮನೆಗೆ ಹೋಗಿದ್ದಾರೆ. ಸೂರ್ಯ ಸಂಜೆ ಬರ್ತಾರೆ. ಹಾರಾಡುತ್ತಿದ್ದ ಸೂರ್ಯನ ಮನಸ್ಸು ಕುಗ್ಗಿ ಹೋಯಿತು. ಹೋ ಹೌದಾ, ಅವಳಿಗೆ ಅಂತ ಈ ಟಾಯ್ಸ್ ತಂದಿದೆ. ತನ್ನಲ್ಲೇ ಗೊಣಗಿಕೊಳ್ಳುತ್ತಾ ತನ್ನ ಮನೆಯವರು ಕಳಿಸಿದ್ದ ಉಡುಗೊರೆಗಳ ಬ್ಯಾಗನ್ನು ಸುಮತಿ ಅವರ ಕೈಗಿಟ್ಟವನೇ ಭಾರವಾದ ಮನಸ್ಸಿನಿಂದ ತನ್ನ ಕೋಣೆಯತ್ತ ನಡೆದ. ಮುಖದಲ್ಲಿ ದಟ್ಟವಾದ ಅಸಹನೆ. ಇವನ ಬದಲಾವಣೆ ಆನಂದ್ನ ಕಣ್ಣಿಗೆ ಬೀಳದಿರಲಿಲ್ಲ. ಸೂರ್ಯ ಅಷ್ಟು ಬೇಜಾರು ಯಾಕೆ? ಇನ್ನೇನು ಕತ್ತಲಾಗೋದರಲ್ಲಿ ಬಂದು ಬಿಡುತ್ತಾರೆ. ಅಂದ ಹಾಗೆ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಆನಂದ್, ನಿನ್ನನ್ನು ತುಂಬ ಕೇಳಿದರು. ನಾನು ನೆಕ್ಸ್ಟ್ ಟೈಮ್ ಹೋಗುವಾಗ ನೀನು ಕೂಡ ನನ್ನ ಜೊತೆ ಬಾ. ಮಾತನಾಡುತ್ತಲೇ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದು ಆನಂದ್ನ ಜೊತೆ ಊಟ ಮಾಡಿದ. 2 ದಿನ ನೀವು ಇಲ್ಲದೆ ಏನೋ ಮಿಸ್ಸಿಂಗ್ ಅನಿಸ್ತು ಸೂರ್ಯ. ನಾವೆಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ಬಡಿಸುತ್ತಿದ್ದ ವಿನುತಾ ಅರಳು ಕಂಗಳಿಂದ ನೋಡಿದ ನೋಟದಲ್ಲಿದ್ದ ಒಲವಿನ ಭಾವವನ್ನು, ಅವಳ ಸಂಭ್ರಮವನ್ನು ಸೂರ್ಯ ಗಮನಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ತನ್ನ ತಂಗಿಯ ಮನಸ್ಸಿನ ಭಾವ ಆನಂದ್ನ ಅರಿವಿಗೆ ಬಂತು. ಆದರೆ ಈ ಆಲೋಚನೆ ಎಂದಿಗೂ ಫಲಿಸಲು ಎಂದು ಅವನ ಒಳಮನಸ್ಸು ಹೇಳುತ್ತಿದೆ. ಏಕೆಂದರೆ ಈಗ 1 ತಿಂಗಳಿಂದ ಅತ್ತಿಗೆ ಮತ್ತು ಲಿಚ್ಚಿಯೊಂದಿಗೆ ಬೆಸೆದುಕೊಳ್ಳುತ್ತಿರುವ ಸೂರ್ಯನ ಮನಸ್ಸಿನ ಬಂಧದ ಬಗ್ಗೆ ಅವನು ಅಪರಿಚಿತನೇನೂ ಅಲ್ಲ. ಸೂರ್ಯ ಅದೇನೇ ಜಾಗೃತನಾಗಿದ್ದರೂ ಆನಂದ್ ಎದುರು ಸಂಯಮ ನಟಿಸಿದರೂ ಲಿಚ್ಚಿಯನ್ನು ಕಂಡೊಡನೆ ಉಕ್ಕುವ ಅಕ್ಕರೆ, ಅತ್ತಿಗೆಯತ್ತ ಮಾಡಿದ ಆಕರ್ಷಣೆಯೋ ಅಥವಾ ಒಲವೋ ಅರ್ಥವಾಗದ ಒಂದು ಭಾವ ನಿಧಾನವಾಗಿ ಅವನಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ತರುತ್ತಿರುವುದು ಇವರಿಬ್ಬರೇ ಎಂಬುದು ಆನಂದ್ನ ಸೂಕ್ಷ್ಮ ಬುದ್ಧಿಗೆ ತಿಳಿದು ಹೋಗಿತ್ತು. ಆದರೆ ಸೂರ್ಯನಿಗೆ ಇವರಿಬ್ಬರಲ್ಲಿ ಏಕೆ ಈ ಪರಿಯಾದ ಸೆಳೆತ ಎಂಬ ಪ್ರಶ್ನೆಗೆ ಮಾತ್ರ ಅವನಲ್ಲಿ ಉತ್ತರವಿರಲಿಲ್ಲ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಲಗಿದ್ದ ಸೂರ್ಯ ಸಂಜೆಯ ವೇಳೆಗೆ ಕೆಳಗಿಳಿದು ಬಂದರೂ ಲಿಚ್ಚಿ ಮತ್ತು ಮೈಥಿಲಿಯ ಸುಳಿವಿಲ್ಲ. ಅಂದು ವಾಕಿಂಗ್ ಹೋದರೂ ಅವನ ಮನಸ್ಸಿಗೆ ನೆಮ್ಮದಿಯಿಲ್ಲ. ಆನಂದ್ನೊಂದಿಗೆ ಮಾತನಾಡುತ್ತಲೇ ಒಂದಾದ ಮೇಲೊಂದರಂತೆ ಸಿಗರೆಟ್ ಸೇದತೊಡಗಿದಾಗ ಆನಂದ್ ಇವನ ಚಡಪಡಿಕೆ ನೋಡಲಾರದೆ, ಸೂರ್ಯ ಸಾಕು ಬಿಡೋ, ಆಗಲೇ 3 ಸಿಗರೇಟ್ ಆಯಿತು, ಯಾಕಿಷ್ಟು ಒದ್ದಾಟ, ಏನಾದರೂ ಪ್ರಾಬ್ಲಮ್ ಆಯಿತಾ ಎನ್ನುತ್ತಾ ಅವನತ್ತ ಸೂಕ್ಷ್ಮವಾಗಿ ನೋಡಿದ. ಅದು ಲಿಚ್ಚಿ ಮತ್ತು ಮೈಥಿ. ಅದೇ ಲಿಚ್ಚಿಯ ನೋಡದೆ 3 ದಿನ ಆಯ್ತಲ್ಲ, ಅದಕ್ಕೆ ಏನು ಅಸಹನೆ ಆಗ್ತಿದೆ ಸೂರ್ಯ, ಸಣ್ಣ ಧ್ವನಿಯಲ್ಲಂದ. ಆನಂದ್ಗೆ ಉತ್ತರ ಸಿಕ್ಕಿಯಾಗಿತ್ತು. ಅಂದು ಸ್ವಲ್ಪ ಹೊತ್ತಿನಲ್ಲಿ ವಾಕಿಂಗ್ ಮುಗಿಸಿ ಸೂರ್ಯ ಮನೆಗೆ ಹೋಗೋಣವೆನ್ನತೊಡಗಿದ. ಲಿಚ್ಚಿ ಹಿಂತಿರುಗಿರಬಹುದು ಎಂಬ ಯೋಚನೆ ಅವನದು. ಇಬ್ಬರು ಮನೆಯತ್ತ ಬರುವಷ್ಟರಲ್ಲಿ ಅಂಗಳದಲ್ಲಿ ನಿಂತಿದ್ದ ಮೈಥಿಲಿಯ ಸ್ಕೂಟರ್ ಕಣ್ಣಿಗೆ ಬಿದ್ದೊಡನೆ ಸೂರ್ಯನ ಮುಖ ಹರಳಿತು. ಓಡು ನಡಿಗೆಯಲ್ಲಿ ಒಳ ಬಂದವನೇ ಲಿಚ್ಚಿ ಲಿಚ್ಚಿ ಎಂದು ಕರೆಯತೊಡಗಿದ. ಒಂದೇ ಕ್ಷಣದಲ್ಲಿ ಅವನೆದುರು ಪ್ರತ್ಯಕ್ಷವಾಗಿದ್ದಳು ಅವನ ಪುಟ್ಟ ದೇವತೆ. ಸುಯಾ, ಯಾವಾಗ ಬಂದೆ?
ತನ್ನ ತೆಕ್ಕೆಗೆ ಬಿದ್ದು ಮುದ್ದು ಮುದ್ದಾಗಿ ಕೇಳಿದ ಕಂದನನ್ನು ಎತ್ತಿ ತನ್ನ ಎದೆಗೊತ್ತಿಕೊಂಡ ಸೂರ್ಯನ ಕಣ್ಣಲ್ಲಿ ಒಂದು ತಣ್ಣನೆಯ ಶಾಂತಿ. ಕೊಂಚ ದೂರದಲ್ಲಿ ಕಂಡ ಮೈಥಿಲಿಯ ಮುಖದಲ್ಲಿ ಸೂರ್ಯನಿಗಾಗಿ ಒಂದು ಸಣ್ಣ ಮುಗುಳು ನಗೆ. ತನ್ನ ಅತ್ತೆಯ ಎದುರು ಸೂರ್ಯನ ಬಳಿ ಮಾತನಾಡುವ ಸಾಹಸವನ್ನಂತೂ ಮೈಥಿಲಿ ಮಾಡಲಾರಳು. ಸೂರ್ಯ ಲಿಚ್ಚಿಯನ್ನೆತ್ತಿಕೊಂಡು ತನ್ನ ಕೋಣೆಗೆ ನಡೆದವನೇ ಅವಳಿಗಾಗಿ ತಾನು ತಂದಿದ್ದ ಆಟಿಕೆ, ಚಾಕ್ಲೇಟ್ ಎಲ್ಲವನ್ನು ತೋರಿಸಿದ. ಲಿಚ್ಚಿಗೆ ಏಳಲಾರದಷ್ಟು ಸಂಭ್ರಮ. ತಂದೆ ಇಲ್ಲದ ಆ ಕಂದನಿಗೆ ಇಲ್ಲಿಯವರೆಗೂ ಆನಂದ್ನ ಹೊರತಾಗಿ ಇನ್ಯಾರು ಉಡುಗೊರೆ ತಂದುಕೊಟ್ಟ ನೆನಪಿಲ್ಲ. ಅವಳನ್ನು ತನ್ನ ಕಾಲ ಮೇಲೆ ಕೂರಿಸಿಕೊಂಡು ಅವಳಿಗಾಗಿ ತಾನು ತಂದಿದ್ದ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ತೊಡಿಸಿ ಅವಳ ಪುಟ್ಟ ಪಾದವನ್ನು ತನ್ನ ಕೆನ್ನೆಗೊತ್ತಿಕೊಳ್ಳುತ್ತಿದ್ದಂತೆ ಅವನ ಕಣ್ತುಂಬಿ ಬಂತು. ಬಳಿಯಲ್ಲಿದ್ದ ಆನಂದ್ನತ್ತ ತಿರುಗಿ, ಈ ಸೌಭಾಗ್ಯವನ್ನು ಆ ದೇವರು ಮತ್ತೆ ನನಗೆ ಕೊಡ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ ಆನಂದ್. ಐ ಆಮ್ ಬ್ಲೆಸ್ಡ್ ಎಂದ ಆನಂದ್ಗೆ ಇವನ ಮಾತಿನ ಅರ್ಥ ಆಗಲಿಲ್ಲವಾದರೂ ಅದರೊಳಗಿದ್ದ ಬೆಚ್ಚನೆಯ ಭಾವ ಮನಸ್ಸಿಗೆ ಮುಟ್ಟಿತು. ಭಗವಂತ, ಕಾರಣ ಏನೇ ಇರಲಿ ನನ್ನ ಗೆಳೆಯನ ಮುಖದ ನಗುವನ್ನು ಸದಾ ಹೀಗೆ ಕಾಪಾಡುತ್ತಂದೆ ಮನದಲ್ಲೇ ಪ್ರಾರ್ಥಿಸಿದ. ಇನ್ನೇನು ರಾತ್ರಿ ಎಲ್ಲರೂ ಮಲಗಲು ಸಿದ್ಧರಾಗುವ ವೇಳೆ. ಲಿಚ್ಚಿ ತನ್ನ ತಾಯಿಯ ಮಡಿಲಲ್ಲಿ ಕುಳಿತು ಸೂರ್ಯ ತನಗಾಗಿ ತಂದಿದ್ದ ಆಟಿಕೆ, ಚಾಕ್ಲೇಟ್, ಕಾಲ್ಗೆಜ್ಜೆಯನ್ನೆಲ್ಲ ಮತ್ತೆ ಮತ್ತೆ ತೋರಿಸುತ್ತಾ ಸಂಭ್ರಮಿಸುತ್ತಿದ್ದಂತೆ ಬಾಗಿಲು ಸಣ್ಣದಾಗಿ ತಟ್ಟಿದ ಸದ್ದಾಯಿತು. ಲಿಚ್ಚಿಯನ್ನು ಮಡಿಲಿನಿಂದ ಇಳಿಸಿ ಮಂಚದ ಮೇಲೆ ಕೂರಿಸಿದ ಮೈಥಿಲಿ ಬಾಗಿಲು ತೆರೆದರೆ ಹೊರಗೆ ಸೂರ್ಯ. ತನ್ನ ಕೈಯಲ್ಲಿದ್ದ ಉಡುಗೊರೆಯೊಂದನ್ನು ಮೈಥಿಲಿಯತ್ತ ಚಾಚಿದವನೇ, ಮೈಥಿಲಿ, ಇದು ನಿಮಗಾಗಿ ಎಂದ. ಆದರೆ ಮೈಥಿಲಿ ಅದನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಬೇಡ ಸೂರ್ಯ, ನನಗ್ಯಾಕೆ ಗಿಫ್ಟ್? ಅವಳು ಸಂಕೋಚ ಪಡತೊಡಗಿದಾಗ, ಇದನ್ನು ಒಮ್ಮೆ ತೆರೆದು ನೋಡಿ, ಆಮೇಲೆ ಬೇಡ ಅನಿಸಿದ್ರೆ ಹೇಳಿ. ಗುಡ್ ನೈಟ್ ಎಂದವನೇ ಲಿಚ್ಚಿಯತ್ತ ಒಂದು ಮುಗುಳನಗೆ ಬೀರಿ ಅಲ್ಲಿಂದ ಹೊರಟು ಹೋದ. ಅವನು ಹೋದತ್ತಲೇ ನೋಡುತ್ತಾ ಆ ಉಡುಗೊರೆಯನ್ನು ಬಿಚ್ಚಿದ ಮೈಥಿಲಿಯ ಕಣ್ಣಿಗೆ ಸುಂದರವಾದ ಸೂರ್ಯೋದಯ ಪೇಂಟಿಂಗ್ ಕಣ್ಣಿಗೆ ಬಿತ್ತು. ಸುಂದರವಾದ ಸರೋವರದ ಹಿಂದೆ ಆಗಷ್ಟೇ ಉದಯಿಸುತ್ತಿರುವ ಭಾಸ್ಕರನ ಹಿನ್ನೆಲೆಯಲ್ಲಿ ತನ್ನ ಆಹಾರ ಅರಸಿ ಹೊರಟ ಪಕ್ಷಿಗಳ ಸಾಲು. ಇಡೀ ಪ್ರಕೃತಿಯೇ ತಿಳಿ ಕೆಂಪು ಬಣ್ಣದ ಛಾಯೆಯಲ್ಲಿ ಮುಳುಗೆದ್ದ ಆ ಚಿತ್ರವನ್ನು ನೋಡುತ್ತಾ ಮೈಥಿಲಿಯ ತುಟಿ ಹರಳಿತು. ಸಣ್ಣ ನಗುವಿನೊಂದಿಗೆ ಆ ಚಿತ್ರವನ್ನು ಅವಳು ನೋಡತೊಡಗಿದಾಗ ಸ್ವಲ್ಪ ದೂರದಲ್ಲಿ ಮೆಟ್ಟಿಲಿನ ಮೇಲೆ ನಿಂತಿದ್ದ ಸೂರ್ಯನ ತುಟಿಯು ನಸುಬೀರಿತು. ಆ ಸೂರ್ಯೋದಯದ ಚಿತ್ರವನ್ನು ನೀಡಿ ಸೂರ್ಯ ಏನನ್ನು ಸೂಚಿಸಿದ ಕೇವಲ ಅವನಿಗೆ ಮಾತ್ರ ಗೊತ್ತು. ಹಬ್ಬ ಮುಗಿದು ವಾರವಾಗಿತ್ತು. ಈಗ ಸೂರ್ಯನ ಪಾಲಿಗೆ ಪ್ರತಿದಿನವೂ ಹಬ್ಬವೇ. ಮನಸ್ಸಿಗೆ ಮುದ ನೀಡುವ ಲಿಚ್ಚಿಯ ಸಾಂಗತ್ಯ, ದೊರೆತ ಖುಷಿ ಒಂದೆಡೆಯಾದರೆ ತಾನು ನೀಡಿದ ಪೇಂಟಿಂಗನ್ನು ಮೈಥಿಲಿ ಸ್ವೀಕರಿಸಿದ ಖುಷಿ ಇನ್ನೊಂದೆಡೆ. ಮೊದಮೊದಲು ಆನಂದ್ ಮನೆಯಲ್ಲಿ ಉಳಿದುಕೊಳ್ಳಲೋ ಬೇಡವೋ ಎಂಬ ಗೊಂದಲದಲ್ಲಿ ಸಿಲುಕಿ ತೊಳಲಾಡುತ್ತಿದ್ದವನಿಗೆ ಈಗ ಇದು ತನ್ನದೇ ಮನೆಯೇನೋ ಎಂಬಷ್ಟು ಹಿತ. 2 ವರ್ಷಗಳಿಂದ ದಿಕ್ಕು ತಪ್ಪಿದ ದಿನಚರಿ ನಿಧಾನವಾಗಿ ಅದಕ್ಕೆ ಬಂದು ಮೊದಲಿನಂತೆ ಶಿಸ್ತುಬದ್ಧವಾಗತೊಡಗಿತು. ಈಗ ಅವನಿಗೆ ಬೆಳಗಿನ ಸೂರ್ಯೋದಯದಿಂದ ರಾತ್ರಿ ನಿದ್ರಾದೇವಿಯ ವಶವಾಗುವವರೆಗಿನ ಪ್ರತಿ ನಿಮಿಷವೂ ಆನಂದವೇ. ಆನಂದ್ ಮನೆಯಲ್ಲಿ ಅವನ ಇರುವಿಕೆಯಿಂದ ಈ 2.5 ತಿಂಗಳಲ್ಲಿ ಆದ ದೊಡ್ಡ ಬದಲಾವಣೆ ಎಂದರೆ ಮೈಥಿಲಿಯು ಎಲ್ಲರೊಂದಿಗೆ ಕುಳಿತು ಊಟ ಮಾಡತೊಡಗಿದ್ದು. ಮೊದಲ ಒಂದಷ್ಟು ದಿನ ಮೈಥಿಲಿಯ ಗೈರು ಹಾಜರಿಯನ್ನು ಕಂಡು ಸುಮ್ಮನಿದ್ದ ಸೂರ್ಯ ಒಂದು ದಿನ ಸುಮತಿ ಅವರನ್ನು ಕುರಿತು, ಆಂಟಿ, ಅದ್ಯಾಕೆ ಮೈಥಿಲಿ ಎಲ್ಲರ ಜೊತೆ ಊಟಕ್ಕೆ ಕೂರೋದಿಲ್ಲ ಎಂದಾಗ ಸುಮತಿ ಸ್ವಲ್ಪ ತಡಬಡಾಯಿಸಿ, ಹಾಗೇನಿಲ್ಲ ಸೂರ್ಯ, ಅವಳಿಗೆ ಒಬ್ಬಳೆ ಊಟ ಮಾಡೋದು ಇಷ್ಟ, ನಾವು ಎಷ್ಟು ಕರೆದ್ರೂ ಬರೋದಿಲ್ಲ ಅಂತಾಳೆ ಎಂದರು. ಸೂರ್ಯ ಅಡಿಗೆ ಮನೆಯಲ್ಲಿದ್ದ ಮೈಥಿಲಿಯನ್ನು ಕರೆದು, ಮೈಥಿಲಿ, ನೀವು ಎಲ್ಲರ ಜೊತೆ ಕೂತ್ಕೊಳ್ಳಿ, ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತೇ ಊಟ ಮಾಡೋದು, ಯಾರು ಕೂಡ ಮಿಸ್ ಆಗೋ ಹಾಗಿಲ್ಲ ಅಲ್ವಾ ಆನಂದ್ ಎಂದ. ನಿಜ ಸೂರ್ಯ, ನಿಮ್ಮ ಮನೆಯಲ್ಲಿದ್ದಾಗ ಯಾವತ್ತೂ ಕೂಡ ಯಾರೊಬ್ಬರನ್ನು ಬಿಟ್ಟು ಊಟ ಮಾಡಿದ್ದು ನೆನಪಿಲ್ಲ ನನಗೆ. ಡೈನಿಂಗ್ ಟೇಬಲ್ನಲ್ಲಿ ಕಳೆಯೋ ಟೈಮ್ ಅಂದರೆ ಅದು ಕಂಪ್ಲೀಟ್ ಫ್ಯಾಮಿಲಿ ಟೈಮ್ ಅಂತಿದ್ರು ಅಂಕಲ್. ಈಗ ಸುಮತಿ ಅವರ ಸ್ಥಿತಿ ಅಡ್ಡ ಕತ್ತರಿಯಲ್ಲಿ ಸಿಕ್ಕಂತಾಯಿತು. ಬನ್ನಿ ಅತ್ತಿಗೆ, ಆನಂದ್ ಕೂಡ ಕರೆದಾಗ ನಿಧಾನವಾಗಿ ಹೊರಬಂದ ಮೈಥಿಲಿ ಅತ್ತೆಯ ಉರಿಗಣ್ಣಿಗೆ ಹೆದರಿ, ಇಲ್ಲ ಅಣ್ಣ, ನಾನು ಆಮೇಲೆ ಮಾಡ್ತೀನಿ, ನನಗೆ ಒಬ್ಬಳೆ ಊಟ ಮಾಡೋಕೆ ಇಷ್ಟ ಎಂದರೂ ಸೂರ್ಯ ಬಿಡಬೇಕಲ್ಲ. ಇವತ್ತಿನಿಂದ ಹೊಸ ಪ್ರಯತ್ನ ಮಾಡಿ ನೋಡಿ, ಯಾಕೋ ಈ ಮನೆಯ ಸದಸ್ಯರೊಬ್ಬರು ಇಂತಹ ಖುಷಿಯ ಸಮಯದಲ್ಲಿ ಮಿಸ್ ಆಗೋದು ಸರಿ ಅನಿಸಲಿಲ್ಲ. ಅಟ್ಲೀಸ್ಟ್ ನಿಮ್ಮ ಮನೆಯ ಅತಿಥಿ ಮಾಡ್ತಿರೋ ರಿಕ್ವೆಸ್ಟ್ ಅಂತನಾದರೂ ಒಪ್ಪಿಕೊಳ್ಳಿ ಎಂದ. ಮೈಥಿಲಿ ಮಾತನಾಡಲಿಲ್ಲ.
ಸೂರ್ಯ ಸುಮತಿ ಅವರತ್ತ ತಿರುಗಿ, ಆಂಟಿ ನೀವು ಹೇಳಿದ್ರೆ ಕೇಳ್ತಾರೆ ಅವರು, ಪ್ಲೀಸ್ ನನಗಾಗಿ ಹೇಳಿ ಅಂದ. ಸೂರ್ಯನ ಮುಂದೆ ತಮ್ಮ ಸಣ್ಣತನ ಬಯಲಾಗದಿರಲಿ ಎಂಬ ಆಸ್ಥೆಯಿಂದ ಸುಮತಿ ಧ್ವನಿಯಲ್ಲಿ ಕೃತಕ ಸಿಹಿಯನ್ನು ತಂದುಕೊಂಡು ಅವನು ಅಷ್ಟೊಂದು ಹೇಳ್ತಾ ಇದ್ರು. ಇದೇನು ಹಠ ನಿಂದು ಮೈಥಿಲಿ, ಕೂತ್ಕೋ ಎಂದಿದ್ದರು. ಮೈಥಿಲಿ ಎದರಿಯೇ ಬಂದು ವಿನುತಾಳ ಪಕ್ಕದಲ್ಲಿ ಕುಳಿತಳಾದರೂ ಹೊಂದಿಕೊಳ್ಳಲು ಅವಳಿಗೆ ಸಾಕಷ್ಟು ಸಮಯ ಬೇಕಾಯಿತು. ಅಂದಿನಿಂದ ಅವಳನ್ನು ಒಂದು ದಿನವೂ ಗೈರಾಗದಂತೆ ನೋಡಿಕೊಳ್ಳತೊಡಗಿದ ಸೂರ್ಯ. ಇದನ್ನು ಕಂಡ ಆನಂದ್ನ ತಂದೆಯ ಕಣ್ಣಲ್ಲಿ ಅದೇನೋ ಹೊಳಪು ಮೂಡಿತು. ಆದರೆ ಇವನ ಈ ವರ್ತನೆ ಸುಮತಿ ಮತ್ತು ವಿನುತಾ ಇಬ್ಬರಲ್ಲೂ ಸಣ್ಣದೊಂದು ಸಂಶಯವನ್ನು ಹುಟ್ಟು ಹಾಕಿತು. ಅದೇ ಏಕೆ ಈ ಹುಡುಗನಿಗೆ ತಮ್ಮ ಸೊಸೆಯ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ? ಸುಮತಿ ಯೋಚಿಸಿದರೆ ತನ್ನೊಂದಿಗೆ ಮಾತನಾಡಲು ಕೊಸರಾಟ ಮಾಡುವ ಸೂರ್ಯ ತನ್ನ ಅತ್ತಿಗೆಯ ಬಳಿ ಮಾತ್ರ ಅದೇಕೆ 1000 ನೆಪ ಹುಡುಕಿ ಮಾತನಾಡಲು ಯತ್ನಿಸುತ್ತಾನೆ ಎಂಬ ಸಂಶಯ ವಿನುತಾಳದು. ಅಲ್ಲದೆ ಒಂದೆರಡು ಬಾರಿ ಸುಮತಿ ಅವರಿಂದ ಬಯಸಿಕೊಂಡು ಅತ್ತು ಕೆಂಪಾಗಿದ್ದ ಮೈಥಿಲಿಯ ಕಣ್ಣುಗಳನ್ನು ಗಮನಿಸಿದ ಸೂರ್ಯ ಎಲ್ಲರೆದುರೆ, ಮೈಥಿಲಿ, ಆರ್ ಯು ಆಲ್ ರೈಟ್? ನಿಮ್ಮ ಕಣ್ಣೇಕೆ ಕೆಂಪಾಗಿದೆ ಎಂದಾಗ ಏನೋ ನೆಪ ಹೇಳಿ ಮೈಥಿಲಿ ಜಾರಿಕೊಂಡಳಾದರೂ ಸುಮತಿ ಅವರಿಗೆ ಮಾತ್ರ ತಮ್ಮ ಮನೆಯ ಸೂಕ್ಷ್ಮ ವಿಷಯಗಳು ಸೂರ್ಯನ ಗಮನಕ್ಕೆ ಬರುತ್ತಿವೆ ಎನಿಸಿ ತಮ್ಮ ನಾಲಿಗೆಗೆ ಕಡಿವಾಣ ಹಾಕಲೇಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ಈ ಎಲ್ಲ ಬದಲಾವಣೆಗಳನ್ನು ಕಂಡು ಆನಂದ್ ಮನದಲ್ಲೇ ಸೂರ್ಯನಿಗೆ 1000 ಬಾರಿ ವಂದನೆ ಸಲ್ಲಿಸಿದ. ತನ್ನ 2 ವರ್ಷ ಪ್ರಯತ್ನ ನೀಡಿರದ ಫಲವನ್ನು ಸೂರ್ಯನ 2 ತಿಂಗಳ ವಾಸ ನೀಡುತ್ತಿದೆ ಎಂದು ಖುಷಿಪಟ್ಟಿದ್ದ. ಮೊದಲು ಮೈಥಿಲಿಯೊಂದಿಗೆ ಮಾತನಾಡಲು ಸಂಕೋಚ ಪಡುತ್ತಿದ್ದ ಸೂರ್ಯ ಇತ್ತೀಚೆಗೆ ಅವಳೊಂದಿಗೆ ಸರಳವಾಗಿ ಸ್ನೇಹದಿಂದ ಮಾತನಾಡುತ್ತಿದ್ದ. ತನಗೆ ಮುಜುಗರ ಹುಟ್ಟಿಸುವಂತಹ ಯಾವುದೇ ಭಾವ ಅವನ ಕಣ್ಣುಗಳಲ್ಲಿ ಇಲ್ಲದನ್ನು ಕಂಡ ಮೈಥಿಲಿಯು ಹಿತಮಿತವಾಗಿ ಸಂಭಾಷಿಸುತ್ತಿದ್ದಳು. ಅದೊಂದು ದಿನ ಸಂಜೆ ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ಬಂದ ಸೂರ್ಯ ಮನೆಗೆ ಯಾರೋ ಅತಿಥಿಗಳು ಬಂದಿರುವುದನ್ನು ಗಮನಿಸಿದ. ಒಳ ಬಂದ ಅವನ ಕಣ್ಣಿಗೆ ಅಜಾರದಲ್ಲಿ ಮೈಥಿಲಿಯೊಂದಿಗೆ ಕುಳಿತು ಹರಟೆ ಹೊಡೆಯುತ್ತಿದ್ದ ಯುವತಿಯೊಬ್ಬಳು ಕಾಣಿಸಿದಳು. ಅರೆ ಅಂಬಿಕಾ, ಯಾವಾಗ ಬಂದ್ರಿ? ಆನಂದ್ ಅವಳತ್ತ ನೋಡಿ ಕುಶಲೋಪರಿ ವಿಚಾರಿಸಿದ. ನಾನು ಸ್ವಲ್ಪ ಹೊತ್ತಿಗೆ ಮೊದಲು ಬಂದೆ ಅಣ್ಣ. ನಾಳೆ ಮೈಸೂರಿಗೆ ವಾಪಸ್ ಹೋಗುತ್ತಿದ್ದೀನಿ. ಅದಕ್ಕೆ ಮೈಥಿಲಿನ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ. ಸೂರ್ಯ, ಇವರು ಅಂಬಿಕಾ, ನಮ್ಮ ಅತ್ತಿಗೆ ಫ್ರೆಂಡ್, ಇಲ್ಲೇ ಸಕಲೇಶಪುರದವರು. ಅದಕ್ಕೆ ಉಡುಪಿಯಲ್ಲಿ ಓದ್ತಾ ಇದ್ದಾಗ ಇವರು ಕೂಡ ಅವರ ತಾತನ ಮನೆಯಲ್ಲಿ ಇದ್ದರು. ಇವರಿಬ್ಬರು PUCಯಿಂದ ಕ್ಲಾಸ್ಮೇಟ್ಸ್. ಅಂಬಿಕಾ, ಇವನು ಸೂರ್ಯ, ನನ್ನ ಫ್ರೆಂಡ್, ಮೈಸೂರಿನಿಂದ ಬಂದಿದ್ದಾನೆ. ಇಲ್ಲಿ ಚಿಗುರು ರೆಸಾರ್ಟ್ ಆಗ್ತಿದೆಯಲ್ಲ, ಅದು ಇವರ ಫ್ಯಾಮಿಲಿ ಇದೆ ಕನ್ಸ್ಟ್ರಕ್ಷನ್. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇದ್ದಾನೆ. ಆನಂದ್ ಪರಸ್ಪರ ಪರಿಚಯ ಮಾಡಿಕೊಟ್ಟ. ಅಂಬಿಕಾಳನ್ನು ನೋಡಿ ಕೈ ಮುಗಿದ ಸೂರ್ಯ ತನ್ನತ್ತ ಓಡಿ ಬಂದ ಲಿಚ್ಚಿಯನ್ನು ಎತ್ತಿಕೊಂಡು ಮುದ್ದಿಸುತ್ತಾ ಅವಳೊಡನೆ ಸಂಭಾಷಣೆ ನಡೆಸತೊಡಗಿದಾಗ ಅಂಬಿಕಾ ಆಸಕ್ತಿಯಿಂದ ಅವನತ್ತ ನೋಡತೊಡಗಿದಳು. ಯಾರೊಂದಿಗೂ ಅಷ್ಟು ಬೇಗ ಗೆಳೆತನ ಬೆಳೆಸದ ಲಿಚ್ಚಿ ಸೂರ್ಯನ ಜೊತೆ ಇಷ್ಟೊಂದು ಪ್ರೀತಿಯಿಂದ ವರ್ತಿಸುವುದು ಅವಳ ಪಾಲಿಗೆ ಅಚ್ಚರಿ. ಅಂದು ಸಂಜೆಯೇ ಅಲ್ಲಿಂದ ಹೊರಡುವ ಉದ್ದೇಶದಿಂದ ಬಂದಿದ್ದಳಾದರೂ ಮೈಥಿಲಿ ಅವಳನ್ನು ಇಂದು ಇಲ್ಲೇ ಉಳಿಯುವಂತೆ ಒತ್ತಾಯಿಸತೊಡಗಿದಳು. ನಾಳೆ ಬೆಳಿಗ್ಗೆ ತನ್ನ ಪ್ರಾಣ ಸ್ನೇಹಿತೆ ಗಂಡನ ಮನೆಗೆ ಹಿಂತಿರುಗಿದರೆ ಮತ್ತೆ ಅವಳ ದರ್ಶನ ಯಾವಾಗಲೋ. ಅಂತೂ ಮೈಥಿಲಿಯ ಬಲವಂತಕ್ಕೆ ಸೋತ ಅಂಬಿಕಾ ತನ್ನ ತಂದೆಗೆ ಫೋನ್ ಮಾಡಿ ತಾನು ಮರುದಿನ ಬೆಳಗ್ಗೆ ಬರುವುದಾಗಿ ತಿಳಿಸಿದಳು. ಮೈಥಿಲಿಗೆ ಸಂಬಂಧಿಸಿದ ಎಲ್ಲವನ್ನು ತಿರಸ್ಕಾರದಿಂದ ಕಾಣುವ ಸುಮತಿ ಅವರಿಗೆ ಅಂಬಿಕಾಳನ್ನು ಮಾತ್ರ ಒರಟಾಗಿ ನಡೆಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಸಕಲೇಶಪುರದ ಕೆಲವು ಶ್ರೀಮಂತ ಕಾಫಿ ಫ್ಲಾಟರ್ಸ್ಗಳಲ್ಲಿ ಅಂಬಿಕಾಳ ತಂದೆಯೂ ಒಬ್ಬರು. ತಮ್ಮದೇ ಆದ ಸ್ವಂತ ಮಂಡಿ ಮಳಿಗೆಗಳು ಸಕಲೇಶಪುರಲ್ಲೊಂದು ಐಷಾರಾಮಿ ಹೋಟೆಲ್ ಸಾಲದಕ್ಕೆ ಕಾಫಿ ಬೋರ್ಡ್ನಲ್ಲೂ ಅವರು ಪ್ರಭಾವಿಗಳು. ಅಂಬಿಕಾಳ ಶ್ರೀಮಂತ ಹಿನ್ನೆಲೆ ತಿಳಿದ ನಂತರ ಅವಳು ಇಲ್ಲಿಗೆ ಬಂದಾಗೆಲ್ಲ ಅವಳೊಂದಿಗೆ ಸ್ನೇಹದಿಂದಲೇ ವರ್ತಿಸುತ್ತಿದ್ದರು. 2 ವರ್ಷಗಳ ಹಿಂದೆ ಮೈಥಿಲಿ ತನ್ನ ಪುಟ್ಟ ಕಂದನೊಡನೆ ಇಲ್ಲಿಗೆ ಬಂದಾಗ ಅಂಬಿಕಾಳಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಗೆಳತಿಯ ಬಾಳಿನ ದುರಂತ ಕಂಡು ನೊಂದವಳು ತಿಂಗಳಿಗೆ 2 ಬಾರಿಯಾದರೂ ಇಲ್ಲಿಗೆ ಬಂದು ಮೈಥಿಲಿಯನ್ನು ಸಮಾಧಾನಪಡಿಸಿ ಅವಳೊಂದಿಗೆ ಕಾಲ ಕಳೆಯುತ್ತಿದ್ದಳು.
ಈಗ 6-7 ತಿಂಗಳ ಹಿಂದಷ್ಟೇ ಅವಳಿಗೆ ಮದುವೆಯಾಗಿದೆ. ಮೈಸೂರಿನ ಅವಳ ಗಂಡನ ಮನೆಯಿಂದ 2 ತಿಂಗಳಿಗೊಮ್ಮೆಯಾದರೂ ತವರಿಗೆ ಬರುತ್ತಿರುತ್ತಾಳೆ. ಈ ಬಾರಿ ಗಣೇಶ ಹಬ್ಬಕ್ಕೆಂದು ಬಂದವಳು ಹಬ್ಬ ಮುಗಿದ ನಂತರ ತಾನು ತವರಿನಲ್ಲಿ ಕೆಲವು ದಿನಗಳು ಉಳಿಯುವ ಆಸೆಯಿಂದ ಪತಿಯನ್ನು ವಾಪಸ್ ಕಳುಹಿಸಿದ್ದಳು. ನಾಳೆ ತಂದೆಯೊಡನೆ ಮತ್ತೆ ಮೈಸೂರಿಗೆ ಮರಳುವ ಮುನ್ನ ಇನ್ನೊಮ್ಮೆ ತನ್ನ ಗೆಳತಿಯನ್ನು ನೋಡುವ ಹಂಬಲವಾಗಿ ಇಲ್ಲಿಗೆ ಬಂದವಳು ಅಂದು ಇಡೀ ಸಂಜೆ ರಾತ್ರಿ ಊಟದ ವೇಳೆಯಲ್ಲಿ ಸೂರ್ಯನನ್ನೇ ಗಮನಿಸತೊಡಗಿದಳು. ಲಿಚ್ಚಿ ಮತ್ತು ಮೈಥಿಲಿಯೆಡೆಗಿನ ಅವನ ಭಾವನೆಗಳು ಅಂಬಿಕಾಗೆ ಸ್ಪಷ್ಟವಾಗಿ ಅರ್ಥವಾಗದಿದ್ದರೂ ಆ ಭಾವನೆಗಳು ಮಾಮೂಲಿನಂತಲ್ಲದೆ ಏನೋ ವಿಶೇಷವಾಗಿದೆ ಎಂಬುದಂತೂ ಅವಳ ಅರಿವಿಗೆ ಬಂತು. ಅಂದು ರಾತ್ರಿ ಲಿಚ್ಚಿ ಮಲಗಿದ ನಂತರ ಗೆಳತಿಯರಿಬ್ಬರು ಸಣ್ಣ ಧ್ವನಿಯಲ್ಲಿ ಮಾತನಾಡುತ್ತಿದ್ದಾಗ ಮಧ್ಯದಲ್ಲೊಮ್ಮೆ ಅಂಬಿಕಾ ಸೂರ್ಯನ ವಿಷಯ ಪ್ರಸ್ತಾಪಿಸಿದಳು. ಏನಂತ ಹೇಳಿ ಅಂಬಿಕಾ, ಈ ಸೂರ್ಯ ಇಲ್ಲಿಗೆ ಬಂದು 3 ತಿಂಗಳಾಯಿತು. ಮೊದಲು ಲಿಚ್ಚಿಯಾಗಲಿ ನಾನಾಗಲಿ ಅವರ ಹತ್ರ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಆದರೆ ಅವತ್ತೊಂದು ದಿನ ನಮ್ಮಿಬ್ಬರನ್ನು ಜೇನು ನೊಣಗಳ ದಾಳಿಯಿಂದ ಅವರು ರಕ್ಷಿಸಿದ್ರು. ಅವರ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇದ್ದರೂ ಕೂಡ ಅದಾದ ಮೇಲೆ ಲಿಚ್ಚಿ ಅವರನ್ನು ಹಚ್ಚಿಕೊಳ್ಳೋಕೆ ಆರಂಭಿಸಿದ್ಲು. ಈಗಂತೂ ಒಂದು ದಿನ ಅವರನ್ನು ಕಾಣದೇ ಇದ್ರೆ ರಾತ್ರಿಯೆಲ್ಲ ಕನವರಿಸುತ್ತಾಳೆ. ಅಷ್ಟು ಇಷ್ಟ ಅವಳಿಗೆ ಸೂರ್ಯ ಕಂಡ್ರೆ. ಮತ್ತೆ ನಿಂಗೆ ಇಷ್ಟ ಇಲ್ವಾ ಸೂರ್ಯ ಅಂದರೆ? ಅಂಬಿಕಾ, ಇದೆಂಥ ಪ್ರಶ್ನೆ ನಿಂದು? ಅವರು ಈ ಮನೆಯ ಅತಿಥಿ, ಆನಂದಣ್ಣನ ಫ್ರೆಂಡ್ ಅಲ್ಲದೆ ತುಂಬ ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಅವರ ಬಗ್ಗೆ ನನಗೆ ಗೌರವ ಇದೆ ಅಷ್ಟೆ. ಓಲ್ಡ್ ಆನ್, ನಾನು ಕೇಳಿದ್ದು ಅದನ್ನೇ. ಸಂಜೆಯಿಂದ ಅವರನ್ನು ಗಮನಿಸುತ್ತಾ ಇದ್ದೀನಿ ಮೈತು. ಏನೋ ಒಂದು ಸ್ಪೆಷಾಲಿಟಿ ಇದೆ ಆ ಮನುಷ್ಯನಲ್ಲಿ. ನಿನ್ನನ್ನು ಲಿಚ್ಚಿಯನ್ನು ನೋಟದಲ್ಲಿ ಏನೋ ಒಂದು ಭಾವ ಇದೆ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಅದು ಕನಿಕರ ಅಷ್ಟೇ ಅಂಬಿಕಾ. ತಂದೆ ಇಲ್ಲದ ಮಗುವನ್ನು ಕಂಡ ಕೂಡಲೇ ಯಾರಿಗಾದರೂ ಬರೋದು ಅದೇ ಭಾವನೆ ತಾನೆ. ಐ ಡೋಂಟ್ ಥಿಂಕ್ ಸೊ. ನನಗೆ ಹಾಗನಿಸುತ್ತಿಲ್ಲ ಅಂಬಿಕಾ. ತನ್ನಲ್ಲೇ ಸಣ್ಣಗೆ ಗೊಣಗುತ್ತಾ ಮೈಥಿಲಿಯ ಕೋಣೆಯ ಸುತ್ತ ನೋಡಿದಾಗ ಕಣ್ಣಿಗೆ ಬಿದ್ದಿದ್ದು ಸೂರ್ಯ ನೀಡಿದ ಪೇಂಟಿಂಗ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪೇಂಟಿಂಗ್. ನೀನೇ ಮಾಡಿದ್ದ ಮೈತಿ? ಲಿಚ್ಚಿಯ ಒದಿಕೆಯನ್ನು ಸರಿ ಮಾಡುತ್ತಿದ್ದ ಮೈಥಿಲಿ ಒಮ್ಮೆ ತಲೆ ಎತ್ತಿ, ಇಲ್ಲ ಅಂಬಿಕಾ, ಮೊನ್ನೆ ಹಬ್ಬಕ್ಕೆ ಸೂರ್ಯ ಮೈಸೂರಿಗೆ ಹೋಗಿದ್ರು, ಅಲ್ಲಿಂದ ಅವರು ತಂದಿದ್ದು ಆ ಪೇಂಟಿಂಗ್ ಎಂದಾಗ ಅಂಬಿಕಾಳ ತುಟಿಯಲ್ಲಿ ಸಣ್ಣ ನಗು ಮೂಡಿತು. ಮಧ್ಯರಾತ್ರಿಯ ತನಕ ಮಾತನಾಡಿ ಸುಸ್ತಾದ ಮೈಥಿಲಿ ನಿದ್ರಿಸಿದ ಮೇಲೂ ನಿದ್ರೆ ಬಾರದೆ ಹೊರಳಾಡುತ್ತಿದ್ದ ಅಂಬಿಕಾಗೆ ಮತ್ತೆ ಸೂರ್ಯ ಮತ್ತು ಲಿಚ್ಚಿಯ ಬಾಂಧವ್ಯವೇ ಕಣ್ಣು ಮುಂದೆ ಬಂದಂತಾಗುತ್ತಿತ್ತು. ಅವಳಿಗೇಕೋ ಸಂಜೆ ತಾನು ಇಲ್ಲಿಗೆ ಬರುವುದಾಗಿ ಕಾರಿನಲ್ಲಿ ಕೇಳಿದ ಹಾಡು ಮತ್ತೆ ನೆನಪಾಗತೊಡಗಿತು. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಏನೀ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ ಮುಂದುವರೆಯುವುದು. ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.